ನಟರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಎಲ್ಲಿದಾಗಿತ್ತು ಅಂದ್ರೆ ಡೀಟೇಲ್ಸ್ ನ ತೋರಿಸ್ತೀವಿ. ಮೇಕೆದಾಟು ಪಾದಯಾತ್ರೆಯಲ್ಲಿ ಭಾಗವಹಿಸದೇ ಇದ್ದಿದ್ದಕ್ಕೆ ಗರಂ ಆಗಿದ್ದಾರೆ. ಮೇಕೆದಾಟು ಪಾದಯಾತ್ರೆಯಲ್ಲಿ ನಟ ನಟಿಯರು ಭಾಗವಹಿಸಿಲ್ಲ. ಸಾಧು ಕೋಕಿಲ ದುನಿಯಾ ವಿಜಯ್ ಬಿಟ್ರೆ ಯಾರು ಬಂದಿರಲಿಲ್ಲ. ಯಾರಿಗೆ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಗೊತ್ತಿದೆ ಅಂತ ಚಲನಚಿತ್ರೋತ್ಸವದಲ್ಲಿ ನಟ ನಟಿಯರಿಗೆ ಡಿಕೆ ಶಿವಕುಮಾರ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಈ ವಾರ್ನಿಂಗ್ ಅನ್ನ ಎಷ್ಟು ಜನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅವರು ನಾಡು ನುಡಿ ಹಿತ ಕಾಯೋ ವಿಚಾರದಲ್ಲಿ ಮಾತಾಡಿರೋದು ತುಂಬಾ ವ್ಯಾಲಿಡ್ ಪಾಯಿಂಟ್ ಅನ್ನು ಎತ್ತಿದ್ದಾರೆ. ತುಂಬಾ ಜನ ಡಿಪ್ಲೊಮ್ಯಾಟಿಕ್ ಆಗಿ ಜಾರ್ಕೊಳ್ತಾರೆ ನಟ ನಟಿಯರು. ಈ ನಾಡು ನುಡಿ ಇರುವಂತಹ ವಿಚಾರ ಬಂದಾಗ ನಮ್ಮ ಮಾರ್ಕೆಟ್ಗೆ ಎಲ್ಲಿ ಹಾನಿ ಆಗ್ಬಿಡುತ್ತೋ ಅನ್ನೋದು ಒಂದೇ ಯೋಚನೆ ಮಾಡ್ತಾರೆ. ಅಂತವ್ರಿಗೆ ಬಿಸಿ ಮುಟ್ಸೋ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ, ನಾವು ಬಣ್ಣ ಹಾಕೊಳ್ದಿದ್ದೀರಾ ಸಿನಿಮಾ ಮಾಡ್ತಾ ಇದ್ದೀವಿ. ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡೋದು. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು ತಲೆಯಲ್ಲಿ ಇರಲಿ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ, ನಾವು ಬಣ್ಣ ಹಾಕೊಳ್ದಿದ್ದೀರಾ ಸಿನಿಮಾ ಮಾಡ್ತಾ ಇದ್ದೀವಿ. ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡೋದು. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು ತಲೆಯಲ್ಲಿ ಇರಲಿ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ವಿಚಾರ ಚಲನಚಿತ್ರದ ಮಂಡಳಿಗೆ ಒಂದು ಎಚ್ಚರಿಕೆ ಗಂಟೆ. ಯಾಕಂದರೆ ಎಲ್ಲರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಆ್ಯಸ್ ಎ ಸಿಟಿಸನ್ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ನಾಡು ನುಡಿ ಅಂತ ವಿಚಾರ ಬಂದಾಗ ಈಗ ತಮಿಳ್ನಾಡಿನಲ್ಲಿ ನೋಡಿ ಹೆಂಗೆ ನಟರು ನಿಂತ್ಕೊಳ್ತಾರೆ ಮುಂದೆ ಅಂತ. ಬಟ್ ಇಲ್ಲಿ ನಾವು ನೋಡಿದಾಗ ಬೆರಳೆಣಿಕೆಯಷ್ಟು ನಟರು ಮಾತ್ರ ಒಂದು ದಿನದ ಹೋರಾಟಕ್ಕೆ ಅದು ಸೀಮಿತ ಆಗ್ಬಿಡುತ್ತೆ. ಹಂಗೆ ಆಗಬಾರ್ದು, ನಿಮ್ಮೆಲ್ಲರಲ್ಲೂ ಆಸ್ಮಿತೆ ಇರಬೇಕು ಅಂತೆಲ್ಲ ಅವ್ರು ಹೇಳ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ನಟರಿಗೆ ಡಿಕೆ ಶಿವಕುಮಾರ್ ಕೊಟ್ಟಂತಹ ವಾರ್ನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರ್ತಾ ಇದ್ದಾರೆ. ಕಲಾವಿದರಿಗೆ ಬಹಿರಂಗ ವೇದಿಕೆಯಲ್ಲಿ ಧಮಕಿ ಹಾಕಿದ್ದಾರೆ ಅನ್ನೋದು ಅವ್ರ ವರ್ಷನ್. ಅದು ಕಾಂಗ್ರೆಸ್ ಪಕ್ಷದ ರಾಜಕೀಯ ಪಾದಯಾತ್ರೆ. ಕಲಾವಿದರು ಬರೋದು ಬಿಡೋದು ಅದು ಅವರು ವಿವೇಚನೆ. ತಮಗೆ ಮತ್ತು ತಮ್ಮ ಪಕ್ಷಕ್ಕೆ ಸಲ್ಯೂಟ್ ಹೊಡೆದು ತಮ್ಮ ಅಡಿಯಾಳಾಗುವಂತೆ ನಡೆದುಕೊಳ್ಬೇಕು ಅನ್ನುವಂಥದ್ದು ಕೆಟ್ಟ ಮನಸ್ಥಿತಿ. ಈ ಕೆಟ್ಟ ಮನಸ್ಥಿತಿಯಿಂದ ನೀವು ಹೊರಗೆ ಬನ್ನಿ. ನಿಮ್ಮ ಕಾರ್ಯಕರ್ತರನ್ನ ನಡೆಸ್ಕೊಂಡ ರೀತಿ ಕಲಾವಿದರನ್ನ ನಡೆಸ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಕಲಾವಿದರಿಗೆ ಗೌರವ ಕೊಡೋದನ್ನು ಕಲೀರಿ ಅಂತ ಟ್ವೀಟಿಸಿದ್ದಾರೆ. ಆರ್ ಅಶೋಕ್ ಅವರು ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಪಕ್ಷ ನಾಯಕರಾಗಿ ಅವರು ಇದನ್ನು ವಿರೋಧಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿದ್ದು ತಪ್ಪಿದೆ. ಅವರು ಪಕ್ಷದ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಕರೆ ಕೊಟ್ಟಾಗ ಬರಬೇಕು ಅನ್ನೋದೆಲ್ಲ ಅವ್ರ ಆಯ್ಕೆ. ಅದು ಆಯ್ಕೆಗೆ ನೀವು ಅನಿವಾರ್ಯತೆ ಅಂತೆಲ್ಲ ತಳ್ಳಬೇಡಿ ಅಂತೆಲ್ಲ ಅವ್ರದ್ದು ಟ್ವೀಟ್ನ ಸಾರಾಂಶ ಆಗ್ತಾ ಇದೆ. ಅದನ್ನು ಗಮನಿಸ್ತಾ ಇದ್ದಾರೆ. ಇದು ರಾಜಕೀಯ ಬಣ್ಣವನ್ನು ಕೂಡ ಪಡೆದುಕೊಳ್ತಾ ಇದೆ.